ಪ್ರೀತಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್. ನೀವು ನಿಮ್ಮ SSLC, PUC, ಕನ್ನಡ ವ್ಯಾಕರಣ, ಭಾಷಣ, ರಾಷ್ಟ್ರೀಯ ಹಬ್ಬಗಳು, ಹಬ್ಬ ಹರಿದಿನ, ವಿಶೇಷ ದಿನಗಳು, ವಚನಗಳು ಈ ಎಲ್ಲ ವಿಡಿಯೋಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಹೆಚ್ಚಿನ ವಿಡಿಯೋಸ್ಗಳು ಬೇಕಿದ್ದಲ್ಲಿ ನೀವು ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ನಿಮಗೆ ಎಲ್ಲ ವಿಡಿಯೋಸ್ಗಳು ಸಿಗುತ್ತವೆ. ನಿಮ್ಮ ಏನೇ ಅಭಿಪ್ರಾಯಗಳು ಇದ್ದರೂ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಧರೆ ಅಂದರೆ ಭೂಮಿ. ಏರಿ ನೀರುಂಬಡೆ ಬೇಲಿ ಕೆಯ್ಯ ಮೇವಡೆ. ಏರಿ ಅಂದರೆ ಎತ್ತರವಾದ ಪ್ರದೇಶ. ನೀರುಂಬಡೆ ಅಂದರೆ ನೀರು ಕುಡಿದ್ರೆ. ಬೇಲಿ ಅಂತಂದರೆ ಒಂದು ಪೊದೆ, ರಕ್ಷಣೆಗಾಗಿ ಹಾಕಿರುವಂಥ ಒಂದು ಪೊದೆ. ಕೆಯ್ಯ ಅಂದರೆ ಬೆಳೆ. ಮೇವಡೆ ಅಂದರೆ ತಿಂದ್ರೆ ಅಂತ. ನಾರಿ ತನ್ನ ಮನೆಯಲ್ಲಿ ಕಳುವಡೆ. ಕಳುವಡೆ ಅಂದರೆ ಕಳ್ಳತನ ಮಾಡೋದು ಅಂತ. ತಾಯ ಮೊಲೆವಾಲು ನಂಜಾಗಿ ಕೊಲುವೆಡೆ. ನಂಜಾಗಿ ಅಂದರೆ ವಿಷವಾಗೋದು, ವಿಷ ಆಗೋದು. ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ದೂರುವೆ ಅಂದರೆ ಹೇಳಲಿ ಅಂತ. ಈ ವಚನದಲ್ಲಿ ಏನು ಹೇಳಲಾಗಿದೆ ಅಂದರೆ, ನಮ್ಮನ್ನು ಕಾಯಬೇಕಾಗಿರುವವರು, ರಕ್ಷಿಸುವವರೇ ಕೊಲ್ಲಲು ಸಂಚು ಹೂಡಿದಾಗ ಇನ್ನಾರು ಕಾಯ್ತಾರೆ, ಯಾರೂ ಕಾಯೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸಂಗತಿಯನ್ನು ಈ ವಚನ ವಿವರಿಸುತ್ತೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ. ಒಲೆ ಅಡುಗೆ ಮಾಡೋದಕ್ಕೋಸ್ಕರ ಒಲೆಯನ್ನು ಹಚ್ಚುತ್ತೀವಿ. ಒಲೆ ಹಚ್ಚಿದಾಗ ಅದರ ಶಾಖ, ಬೆಂಕಿ ಅಂದರೆ ಶಾಖ ಇದ್ದೇ ಇರುತ್ತೆ, ಜಳ ಬಡಿಯುತ್ತೆ, ಹೌದಾ? ಆದರೆ ತಡ್ಕೊಳಕ್ಕಾಗದೇ ಇರೋಷ್ಟು ಜಳ ಬಡಿಯೋದಿಲ್ಲ. ಅಂದರೆ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಒಲೆ ಹಚ್ಚಿ ಅಡುಗೆ ಮಾಡ್ತೀವಿ ಅಂದರೆ ಅದರ ಶಾಖ ಬಡಿದಾಗ ಅದರ ಶಾಖವನ್ನು ಏನಿಲ್ಲಿ ಸಹಿಸ್ಕೊಳ್ತೀವಿ, ಅಂದರೆ ಅದರ ಶಾಖವನ್ನು ತಾಳಬಹುದು, ಸಹಿಸಿಕೊಳ್ಳಬಹುದು. ಆದರೆ ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಭೂಮಿನೇ ಹತ್ತಿ ಉರಿತಾ ಇದೆ, ಧಗಧಗ ಅಂತ ಭೂಮಿನೇ ಉರಿತಾ ಇದೆ. ಭೂಮಿ ತಾಯಿ ನಮ್ಮನ್ನು ಕಾಪಾಡುವವಳು, ನೆಲೆ ಕೊಡ್ತಕ್ಕಂಥವಳು, ಹೌದಾ? ಆ ಭೂಮಿಗೆ ಬೆಂಕಿ ಹತ್ತಿ ಭೂಮಿನೇ ಉರಿತಾ ಇದ್ದರೆ ನಮಗೆ ನಿಲ್ಲೋದಕ್ಕೆ, ವಾಸ ಮಾಡೋದಕ್ಕೆ ನೆಲೆ ಎಲ್ಲಿ ಇರುತ್ತೆ? ಭೂಮಿನೇ ಕುಸಿದ ಹಾಗೆ ಆಗಿಬಿಡುತ್ತೆ. ಒಲೆಯ ಬೇಗೆಯನ್ನು ತಡ್ಕೊಳ್ಬೋದು, ಆದರೆ ಧರೆ ಹತ್ತಿ ಉರಿದಾಗ ಈ ಧರೆಯ ಬೆಂಕಿಯನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಿಲ್ಲೋದಕ್ಕೂ ಕೂಡ ಆಗೋದಿಲ್ಲ. ಹೇಗಾಯಿತು ಪಾಡು? ರಕ್ಷಕನೇ ಭಕ್ಷಕನಾದಂಗೆ. ಏರಿ ನೀರುಂಬಡೆ. ಏರಿ ಅಂದರೆ ಎತ್ತರವಾದ ಪ್ರದೇಶ. ಅತಿವೃಷ್ಟಿಯಿಂದ, ವೃಷ್ಟಿ ಅಂದರೆ ಮಳೆ, ಮಳೆಗಾಲದಲ್ಲಿ ಜಗ್ಗು ಮಳೆ ಆಗಿಬಿಟ್ಟಿರುತ್ತೆ. ಹಳ್ಳ ಕೊಳ್ಳ, ನದಿ, ಡ್ಯಾಮು ಎಲ್ಲ ತುಂಬಿ ಜಗ್ಗು ನೀರು ಹರಿದು ಬಂದುಬಿಡುತ್ತೆ. ಆಗ ಏನೋ ಮನುಷ್ಯ ಏನು ಮಾಡ್ತಾನೆ, ಮನೆಯಲ್ಲೆಲ್ಲ ನೀರು ಹೊಕ್ಕರೆ ಎತ್ತರವಾಗಿರುವಂಥ ಪ್ರದೇಶದಲ್ಲಿ ನಿಲ್ತಾನೆ. ಆಗ ಆ ಏರಿನೇ ನೀರು ಕುಡಿಯೋದಕ್ಕೆ ಪ್ರಾರಂಭವಾದರೆ, ಅಲ್ಲೇ ನೀರು ನಿಂತ್ಕೊಳ್ಳೋದಕ್ಕೆ ಪ್ರಾರಂಭವಾದರೆ ಮತ್ತೆ ಎಲ್ಲಿ ಹೋಗಬೇಕು ಮನುಷ್ಯನಿಗೆ ನೆಲೆನೇ ಇಲ್ಲದ ಹಾಗೆ ಆಗುತ್ತೆ. ಅದೇ ರೀತಿಯಾಗಿ ಬೇಲಿ ಕೆಯ್ಯ ಮೇವಡೆ. ಹೊಲ, ಒಂದು ಹೊಲ ಅಥವಾ ಗದ್ದೆ ರಕ್ಷಣೆಯಾಗಿ ಇರಲಿ ಅಂದ್ಕೊಂಡು, ದನ ಕರು ಬರಬಾರ್ದು, ಮನುಷ್ಯರು ದಾಳಿ ಮಾಡಬಾರ್ದು ಅಂದ್ಕೊಂಡು ಸುತ್ತಲೂ ಒಂದು ಬೇಲಿಯನ್ನು ಹಾಕಿರ್ತಾರೆ, ಬಾರ್ಡ್ರನ್ನು ಹಾಕಿರ್ತಾರೆ. ಅದು ಯಾಕೆ ಹಾಕಿರ್ತಾರೆ? ಆ ಹೊಲವನ್ನು, ಗದ್ದೆಯನ್ನು ಕಾಯೋದಕ್ಕೋಸ್ಕರ, ರಕ್ಷಣೆ ಮಾಡೋದಕ್ಕೋಸ್ಕರ. ಆದರೆ ಇಲ್ಲಿ ಆ ಬೇಲಿನೇ ಎದ್ದು ಆ ಹೊಲವನ್ನು ಹಾಳು ಮಾಡಿಬಿಡುತ್ತೆ, ತಿಂದುಬಿಡುತ್ತೆ. ಅಂದರೆ ಇಲ್ಲಿ ಬೇಲಿನೇ ಎದ್ದು ಹೊಲವನ್ನು ಮೇಯ್ದರೆ ಯಾರನ್ನು ನಂಬಬೇಕು? ಹೀಗೆ ನಂಬಿದವರೇ ಮೋಸ ಮಾಡಿದರೆ ಎಲ್ಲಿಗೆ ಹೋಗಬೇಕು, ಏನು ಗತಿ ಅಂತ. ನಾರಿ ತನ್ನ ಮನೆಯಲ್ಲಿ ಕಳುವಡೆ. ನಾರಿ ಅಂದರೆ ಸ್ತ್ರೀ, ಕುಟುಂಬದ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕುಟುಂಬದ ಕರ್ತವ್ಯವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ, ಹೌದಾ? ಆದರೆ ಆ ನಾರಿನೇ, ಹೆಣ್ಮಗಳೇ ಮನೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಏನು ಮಾಡಬೇಕು, ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಅಂತ. ತಾಯಿಯ ಮೊಲೆವಾಲು ನಂಜಾಗಿ ಕೊಲುವೆಡೆ. ತಾಯಿಯ ಹಾಲು ಮಗುವಿಗೆ ಅಮೃತ, ಮಗುವಿನ ಬೆಳವಣಿಗೆಗೆ ತಾಯಿಯ ಹಾಲು ಬೇಕು. ಆ ಹಾಲನ್ನೇ ವಿಷ ಆಯ್ತಪ್ಪ, ಅದೇ ನಂಜಾಯಿತು ಅಂತಂದರೆ ಹೇಗೆ, ಏನು ಗತಿ? ಹೀಗೆ ಧರೆ
ನೆಲೆ ಕೊಡುವಂತಹ ಧರೆನೇ ಹತ್ತಿ ಉರಿತಾ ಇದ್ದರೆ ಎಲ್ಲಿಗೆ ಹೋಗಬೇಕು? ನೀರು ಬಂದಾಗ ಏರಿ ನಿಂತಿರ್ತೀವಲ್ಲ, ಆ ಏರಿಯಲ್ಲೇ ನೀರು ಬಂದರೆ, ಆ ಏರಿನೇ ನೀರು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲಿಗೆ ಹೋಗಬೇಕು? ಕಾಪಾಡುವಂತಹ ಬೇಲಿನೇ ಹೊಲವನ್ನು ಬೆಳೆಯನ್ನು ತಿಂದುಬಿಟ್ರೆ, ನಾಶ ಮಾಡಿದರೆ ಮತ್ತೇನು ಗತಿ? ಕುಟುಂಬನ ಪಾಲನೆ ಪೋಷಣೆ ಮಾಡುವಂತಹ ಸ್ತ್ರೀ ಹೆಣ್ಮಗಳೇ ಮನೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲಿಗೆ ಹೋಗಬೇಕು? ಏನು ಮಾಡಬೇಕು? ತಾಯಿಯ ಹಾಲು ಮಗುವಿಗೆ ಬೆಳವಣಿಗೆಗೆ ಅಭಿವೃದ್ಧಿಗೆ ಬೇಕು. ಆದರೆ ಅದೇ ವಿಷವಾಗಿ ಮಗುವಿನ ಸಾವಿಗೆ ಕಾರಣವಾದರೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಅಂದರೆ ಯಾರಿಗೆ ಹೇಳಲಿ ನಾನು? ಯಾರ ಹತ್ರ ಕಂಪ್ಲೇಂಟ್ ಮಾಡಲಿ? ನನ್ನ ದುಃಖವನ್ನು ಯಾರ ಹತ್ರ ನಾನು ತೋಡ್ಕೊಳ್ಳಿ? ಈ ಸಂದರ್ಭದಲ್ಲಿ ಅಲ್ಲಮಪ್ರಭು ಅವರ ಒಂದು ವಚನ ನೆನಪಿಗೆ ಬರುತ್ತೆ. ಬೆಟ್ಟಕ್ಕೆ ಚಳಿಯಾದರೆ ಏನ ಹೊದಿಸುವರಯ್ಯ, ಬಯಲು ಬತ್ತಲೆಯಾದಡೆ ಏನನ್ನು ಉಡಿಸುವರಯ್ಯ, ಭಕ್ತನು ಭವಿಯಾದಡೆ ಅದು ಏನನ್ನು ಉಪಮಿಸುವೆನಯ್ಯ ಗುಹೇಶ್ವರ. ಅಂದರೆ ಬೆಟ್ಟ ರಕ್ಷಣೆ ಮಾಡೋದು, ಬೆಟ್ಟಕ್ಕೇ ಚಳಿ ಆಯಿತು ಅಂದರೆ ಏನು ಹೊದಿಸೋದಕ್ಕೆ, ಅಷ್ಟು ವಿಶಾಲವಾದಂತಹ ಬೆಟ್ಟಕ್ಕೆ ಏನಾದರೂ ಹೊದಿಸೋದಕ್ಕೆ ಸಾಧ್ಯನಾ? ಬಯಲೇ ವಿಶಾಲವಾಗಿರ್ತಕ್ಕಂಥ ಬಯಲು ಪ್ರದೇಶನ ಬತ್ತಲೆಯಾಗಿದೆ, ಅದಕ್ಕೆ ಏನು ಬಟ್ಟೆನ ತೊಡಿಸೋದಕ್ಕಾಗುತ್ತಾ? ಭಕ್ತನಾದವನು ಕೆಟ್ಟ ಮಾರ್ಗದಲ್ಲಿ ನಡೆದ್ರೆ ಏನು ಗತಿ? ಯಾರಿಗೆ ಹೇಳಲಿ? ಏನಂತ ನಾನು ವರ್ಣಿಸಲಿ? ಸಮಾಜ ಉಳಿಯೋದಕ್ಕೆ ಸಾಧ್ಯನಾ? ಸಮಾಜದಲ್ಲಿ ಒಳ್ಳೆಯತನ ಮುಂದುವರಿಯೋದಕ್ಕೆ ಸಾಧ್ಯನಾ ಅಂತ ಯಾರೋ ಅಲ್ಲಮಪ್ರಭು ಅವರು ಹೇಳ್ತಿದ್ದಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ಬಸವಣ್ಣನವರು ಕೂಡ ನಮ್ಮನ್ನು ಕಾಯುವಂತಹ ವ್ಯಕ್ತಿನೇ ಕೊಲ್ಲಲು ಸಂಚು ಮಾಡ್ತಾ ಇರಬೇಕಾದ್ರೆ, ಒಳ್ಳೆಯ ವ್ಯಕ್ತಿ ಕೆಟ್ಟ ವ್ಯಕ್ತಿಯಾಗಿ ಬದಲಾದರೆ ಏನು ಗತಿ? ಯಾರಿಗೆ ಹೇಳಲಿ? ಏನು ಮಾಡೋದಕ್ಕೆ ಸಾಧ್ಯ? ಧರೆನೇ ಹತ್ತಿ ಉರಿದ ಹಾಗೆ ಆಗುತ್ತೆ, ಬೇಲಿನೇ ಎದ್ದು ಹೊಲವ ಮೇಯ್ದ ಹಾಗೆ ಆಗುತ್ತೆ, ತಾಯಿಯ ಹಾಲು ಮಗುವಿಗೆ ನಂಜಾಗಿ ಕಾಣುವ ಹಾಗೆ ಆಗುತ್ತೆ, ನಾರಿ ತನ್ನ ಮನೆಯಲ್ಲಿ ಕಳುವು ಮಾಡಿದ ಹಾಗೆ ಆಗುತ್ತೆ ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದರೆ ಈ ವಚನಗಳು ಕಾಲ ಕಾಲಕ್ಕೂ ಕೂಡ ಒಳ್ಳೆಯ ಸಂದೇಶವನ್ನು ಕೊಡುತ್ತಾ, ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾ ಮಾನವನ ಜೀವನದಲ್ಲಿ ದಾರಿ ದೀಪಗಳಾಗಿದ್ದವು.